ಅದಕ್ಕೆ ಅಲ್ಲಿಂದ ಹೊರಟು ಬಂದ್ವಿ. ಸೊ ನೋಡಿ ಹೇಗಿದೆ ವೆದರು, ಫೋಟೋಸ್ ಹಾಕ್ತೀನಿ ನೋಡಿ. ಚೆನ್ನಾಗಿದೆ, ಅದಕ್ಕೆ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು ನನಗೆ. ಇಲ್ಲೇನು ನೋಡಿ 10:15 ಟೈಮಿಗೆ ಎಷ್ಟಿತ್ತು, ಫುಲ್ಲು ಬಿಸಿಲಿತ್ತಲ್ವ. ಕಡೆ ಬಿಸಿಲಿದೆ, ಉಡುಪಿ ಸೈಡ್ ರೋಡಲ್ಲಿ ಸ್ವಲ್ಪ ಬಿಸಿಲಿದೆ. ಮಣಿಪಾಲ್ ಕ್ರಾಸ್ ಆಗಿದ್ದಾಯ್ತು ಆಲ್ರೆಡಿ. ಇದು ಆಕ್ಚುಲಿ ಹಿಂಗೆ ಸ್ಟ್ರೈಟ್ ಹೋದ್ರೆ ಅಲ್ಟಿಮೇಟ್ ವ್ಯೂ ಇದು ಅಂತ, ಗೊತ್ತಿಲ್ಲ ವೇ ಹೇಗಿದೆ ಅಂತ. ಸೊ ಊಟಕ್ಕೆ ಬಂದ್ವಿ. ಇದು ಎಗ್ ಕರಿ, ಇದು ರೈಸು ಮತ್ತು ಸ್ವಲ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿದ್ದೀನಿ ಈಗ ಮಂಗಳೂರಲ್ಲಿ. ಸೊ ಜಸ್ಟು ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ವಿ. ಇಲ್ಲಿಗೆ ಬಂದು ಇವಾಗ ಫುಲ್ಲು ಮಳೆ, ಹಂಗಾಗಿ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಒಂದು 10 ಮಿನಿಟ್ಸ್ ಕೂತಿದ್ವಿ ಅಷ್ಟೇ, ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಅಲ್ಲಿಂದ ಹೊರಟು ಬಂದ್ವಿ. ಸೊ ನೋಡಿ ಹೇಗಿದೆ ವೆದರು. ಬಟ್ ಜೋರು ಮಳೆ ಏನಿಲ್ಲ, ಒಂದು ಲೆವೆಲ್ಗೆ ಬರ್ತಾ ಇದೆ ಮಳೆ. ಬಟ್ ನೆನ್ನೆ ಈವ್ನಿಂಗು ತಣ್ಣೀರ್ಬಾವಿಗೂ ಬಂದಿದ್ವಿ, ಸಿಕ್ಕಾಬಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಹೆವಿ ಮಳೆ ಇತ್ತು. ಆಮೇಲೆ ನಾವು ಯೂ ಟರ್ನ್ ತಗೊಂಡು ವಾಪಸ್ ಹೋಟೆಲ್ಗೆ ಹೋದ್ವಿ. ಸೊ ಹಿಂಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ ತುಂಬ ಫೇಮಸ್ಸು, ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಫೋಟೋಸ್ ಹಾಕ್ತೀನಿ ನೋಡಿ. ಫುಲ್ ಮಳೆನಲ್ಲಿ ಡ್ರೈವಿಂಗ್ ಮಾಡ್ತಿರೋದು ತುಂಬ ಚೆನ್ನಾಗಿದೆ, ಅದಕ್ಕೆ ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು ನನಗೆ. ಇಲ್ಲೇನು ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ, ಮಳೆ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಒಳ್ಳೆ ಸೀನಿಕ್ ಇದನ್ನು ನಾವು ತೋರಿಸ್ಲೇಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಹತ್ರ ಮಳೆ ಇತ್ತು, ಹಂಗೆ ಸ್ವಲ್ಪ ಉಡುಪಿ ಟುವರ್ಡ್ಸ್ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿಗೆ ಬರ್ತಿದ್ದಂಗೆನೆ ಮಳೆ ಇಲ್ಲ.
4:45 ಟೈಮಿಗೆ ಎಷ್ಟಿತ್ತು, ಫುಲ್ಲು ಬಿಸಿಲಿತ್ತಲ್ವ ಆ ಕಡೆ. ಈಗ 11 ಆಲ್ರೆಡಿ ಮಳೆ ಸ್ಟಾರ್ಟು. ನಾನು ಅನ್ಕೊಂಡಿರಲಿಲ್ಲ ಮಳೆ ಬರುತ್ತೆ ಅಂತ. ಈಗ ಜಸ್ಟ್ ಅಲ್ಲಿ ಸರ್ಕಲಿಂದ ಸಿಗ್ನಲಿಂದ ಬರ್ತಾ 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 ಬಿಸಿಲಿತ್ತು. ಹಿಂಗೆ ಆಕಾಶ ತೋರಿಸ್ತಾ ಇತ್ತಲ್ಲ ನಿಮಗೆ, ಹೆಂಗಿತ್ತು ಇವಾಗ ನೋಡಿ ಫುಲ್ಲು ಮಳೆ. ಒಂದೊಂದು ಪಾರ್ಟಲ್ಲಿ ಒಂದೊಂದು ಥರ ಮಳೆ ಬರ್ತಾ ಇದೆ. ಒಂದೊಂದು ಕಡೆ ಬಿಸಿಲಿದೆ. ಉಡುಪಿ ಸೈಡ್ ರೋಡಲ್ಲಿ ಸ್ವಲ್ಪ ಬಿಸಿಲಿದೆ. ಹೆಂಗಿದೆ ಮಳೆ ಅಂದರೆ ಮಳೆ. ಬಟ್ ತುಂಬ ಜೋರು ಮಳೆ ಇಲ್ಲ. ಬಂದರೂ ಜೋರು ಮಳೆ ಬರ್ಬೋದು, ಹೇಳೋಕ್ಕಾಗಲ್ಲ. ಪೂರ್ತಿ ಮಳೆ ಬೀಳ್ತಾ ಇದೆ. ನಾವು ಸೀತಾ ನದಿ ಕ್ಯಾಂಪಿಗೆ ಹೋಗ್ಬೇಕು. ಸೊ ಮಳೆ ಬರ್ತಾ ಇದೆ, ಹೋಗ್ತಾ ಇದ್ದೀವಿ. ಇನ್ನೂ 49 ಕಿಲೋಮೀಟರ್ಸ್, 1 hour ಜರ್ನಿ ಇದೆ. ದೇಶಕ್ಕೂ ಕಮ್ಮಿ ಇಲ್ಲ ನಮ್ಮದು ಪ್ಲೇಸು. ಥೈಲ್ಯಾಂಡಲ್ಲೆಲ್ಲ ಮಳೆ ಬಂದಾಗ ಸೇಮ್ ಇದೇ ಥರ ಫೀಲ್ ಆಗ್ತಾ ಇತ್ತು ನಮಗೆ. ಥೈಲ್ಯಾಂಡಲ್ಲಿದ್ದಾಗ ತುಂಬ ಇದೇ ಥರ ಸೀನಿಕ್ಕಾಗಿ ಅನಿಸೋದು. ಅಲ್ಲಿ ಮಳೆ ಬಂದಾಗೂ ಅಷ್ಟೇ ಇದೇ ಥರ ಗ್ರೀನರಿ, ಈ ಕಾಡು ಬೆಟ್ಟ ಎಲ್ಲ ಇದೇ ಥರ ಕಾಣಿಸ್ತಾ ಇತ್ತು. ಎಲ್ಲ ದೇಶಗಳನ್ನ ನೋಡಿ ಬಂದಾಗ ಸ್ವಲ್ಪ ಅನಿಸುತ್ತೆ ನಮ್ಮ ದೇಶದಲ್ಲಿ ಇನ್ನೂ ತುಂಬ ದೊಡ್ಡ ಕಂಟ್ರಿ ಎಂಜಾಯ್ ಮಾಡ್ಬೋದು ಅಂತ. ಸೊ ನಾವೀಗ ಉಡುಪಿ ಮೇನ್ ರೋಡಿಂದ ಮಣಿಪಾಲ್ಗೆ ಹೋಗುತ್ತಲ್ಲ ರೂಟ್, ಆ ರೂಟಲ್ಲಿ ಬರ್ತಾ ಇದ್ದೀವಿ. ಮಣಿಪಾಲ್ ಕ್ರಾಸ್ ಆಗಿದ್ದಾಯಿತು ಆಲ್ರೆಡಿ. ಇದು ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟ್ ಹೋದರೆ ಆಗುಂಬೆ ಘಾಟು ಅದೆಲ್ಲ ಸಿಗುತ್ತೆ, ಆ ರೋಡ್ ಇದು. ಆ ರೋಡಲ್ಲಿ ಈಗ ಹೋಗ್ತಾ ಇದ್ದೀವಿ. ಮಳೆ ಇನ್ನೂ ನಿಂತಿಲ್ಲ. ಈ ಮಳೆನಲ್ಲಿ ನಾವು ಒಳಗಡೆ ಹೆಂಗಿರ್ತೀವಿ ಕಾಡಲ್ಲಿ ಅನ್ನೋದೇ ಇವಾಗ ಒಂದು ವಿಶೇಷ. ನಾವು ಲಾಸ್ಟ್ ಟೈಮು ಇದೇ ಥರ ಒಂದು ಸ್ಟೇನಲ್ಲಿ ಇದ್ವಿ ಕಾಡು ಮಧ್ಯೆ. ಅದು ಕೊಡಚಾದ್ರಿ ಕಾಡು ಮಧ್ಯೆ ಒಳಗಡೆ ಇದ್ವಿ. ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಏನೂ ಮಾಡಿಲ್ಲ, ಬರೀ ಮಳೆ ನೋಡ್ಕೊಂಡು ಊಟ ತಿಂಡಿ ಲಂಚು ಡಿನ್ನರ್ ಎಲ್ಲ ಅವರೇ ಕೊಡೋದ್ರಿಂದ ಸುಮ್ಮನೆ ಮಳೆ ನೋಡ್ಕೊಂಡು ಕೂತ್ಕೊಳ್ಳೋದು. ಥ್ಯಾಂಕ್ಫುಲಿ ಐ ಥಿಂಕ್ ಒಂದು ಬುಕ್ ಇರಬೇಕು. ಬುಕ್ ಓದ್ತೀನಿ, ಯಾಕಂದ್ರೆ ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮು, ನೆಟ್ವರ್ಕ್ ಸಿಗಲ್ಲ. ಒಂದು ಬುಕ್ ಇದೆ, ಸೊ ಬುಕ್ ಓದಬೇಕಷ್ಟೇ. ಇಲ್ಲಾಂದರೆ ಡೌನ್ಲೋಡೆಡ್ ವೀಡಿಯೋಸ್ ಇದ್ದರೆ ಡೌನ್ಲೋಡೆಡ್ ವೀಡಿಯೋಸ್ ನೋಡೋದು, ಅಥವಾ ಮಳೆ ನೋಡ್ಕೊಂಡು ಕೂತ್ಕೊಳ್ಳೋದು. ನಮ್ಮ ಜೊತೆ ನಾವು ಟೈಮ್ ಕಳಿಯೋದು ಅಷ್ಟೇ ಇವತ್ತು ಕೆಲಸ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಇಂಥ ಮಾನ್ಸೂನ್ ಟೈಮಲ್ಲಿ ನನಗೆ ಇಲ್ಲಿ ಓಡಾಡೋಕ್ಕೆ ತುಂಬ ಇಷ್ಟ. ಈ ಮಳೆನೇ ಒಂಥರ ಚಂದ. ಟೈಮು ಇನ್ನೂ 1:30 ಮಧ್ಯಾಹ್ನ, ಮಧ್ಯಾಹ್ನ ಅಂತೀವಲ್ಲ ಆ ಥರ. ಆದರೆ ಅಷ್ಟು ಬಿಸಿಲೇ ಇಲ್ಲ. ಫುಲ್ಲು ಒಂಥರ ಸಂಜೆ ಈವ್ನಿಂಗ್ 6 ಗಂಟೆ ಟೈಮಲ್ಲಿ ಇರುತ್ತಲ್ಲ ಹಂಗಿದೆ. ಆಲ್ಮೋಸ್ಟ್ 2 minutes ಇದೆ. 2 kilometer ಡಿಸ್ಟೆನ್ಸು ರೀಚ್ ಆಗ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ವೆದರು ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಾನ್ಸೂನ್ ಟೈಮಲ್ಲಿ ಎಷ್ಟು ನೆಮ್ಮದಿ ಅನಿಸುತ್ತೆ. ಬಟ್ ಏನಂದರೆ ವೀಕ್ ಡೇ ಇದು ಆ್ಯಕ್ಚುಲಿ. ನಾವು ಅಂದರೆ ನಮಗೇನೋ ಬೇರೆ ಕೆಲಸ ಇತ್ತು ಅಂತ ನಾವು ಇಲ್ಲಿ ಬಂದಿದ್ವಿ. ಹಾಗಾಗಿ ವೀಕೆಂಡ್ ಎಲ್ಲ ಮಂಗಳೂರಲ್ಲಿ ಕಳೆದು ಇವತ್ತು ನಾವು ವೀಕ್ ಡೇನ ಇಲ್ಲಿಗೆ ಬಂದಿದ್ದೀವಿ. ವೀಕ್ ಡೇ ಟೈಮಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್ ಇದು. ನೋಡಿ ಇಲ್ಲಿ ಯಾವುದೋ ಹೋಮ್ ಸ್ಟೇ ಇದೆ. ಇಲ್ಲಿ ಒಳಗಡೆ ಇದ್ದ ಕಾಡು ಒಳಗಡೆ ಹೋಮ್ ಸ್ಟೇ ಇದ್ರೆ ಹೆಂಗಿರುತ್ತೆ. ಬಟ್ ಈ ಟೈಮಲ್ಲಿ ಲೀಚ್ ಅಂತ ಇರ್ತಾರಲ್ಲ, ಏನದು ಜಿಗ್ಣೆನ ಗೊತ್ತಿಲ್ಲ, ಅದೇನು ಲೀಚ್ ಅಂತಾರೆ ಅಂತ ಗೊತ್ತು. ಕನ್ನಡದಲ್ಲಿ ಏನಂತಾರೆ ಗೊತ್ತಾಗ್ತಿಲ್ಲ ನನಗೆ. ಅದು ಈ ಟೈಮಲ್ಲಿ ಮಳೆ ಟೈಮಲ್ಲಿ ಜಾಸ್ತಿ ಈ ಕಡೆ ಎಲ್ಲ. ನಾನು ಕೊಡಚಾದ್ರೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಹತ್ತುತ್ತಾ ಇತ್ತು, ಫ್ರೆಂಡ್ಸ್ಗಳು ರಿಮೂವ್ ಮಾಡ್ತಾ ಇದ್ರು. ಅವ್ರಿಗೆ ಹತ್ತಿದ್ರೆ ಮೈ ಮೇಲೆಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೆ. ಸೊ ಅದು ಜಾಸ್ತಿ ಇರುತ್ತೆ ಮಳೆ ಟೈಮಲ್ಲಿ. ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಓಡಾಡಬೇಕಾದ್ರೆ.
ಬಟ್ ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇದಂತೂ ಸೂಪರ್ ಆಗಿದೆ ನೋಡಿ. ವ್ಯೂ ನೋಡಿ ಹಿಂಗಿದೆ, ಅಲ್ಟಿಮೇಟ್ ವ್ಯೂ ಇದು. ನನಗೆ ಈ ಥರ ನೇಚರ್, ಈ ಥರ ಒಂಥರ ಕಾಡು, ಆ ಮಳೆ, ಇದೆಲ್ಲ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಒಂದೇ ಒಂದು ನಿಮಿಷ ಇದೆ, 500 ಮೀಟರ್ಸ್ ಇದೆ ಅಷ್ಟೇ. ಸೊ ನಾವು ರೋಡಿಂದ ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ, ವೇ ಹೇಗಿದೆ ಅಂತ. ಲೆಟ್ಸ್ ಸಿ. ನಾವು ಇದನ್ನ ಎಷ್ಟೊಂದು ಸಲ ನೋಡ್ಕೊಂಡು ಹೋಗಿದ್ವಿ, ಇವಾಗ ಬರ್ತಾ ಇದೀವಿ ಅಷ್ಟೇ. ರೆಸಾರ್ಟ್ ಎಂಟ್ರ್ ಆಗ್ತಾ ಇದ್ದೀವಿ ನೋಡಿ. ಎಷ್ಟು ಸೂಪರ್ ಆಗಿದೆ ವೆದರು. ಆ ವೆದರ್ ಜೊತೆಗೆ ಈ ಕಾಡು ನೋಡಿ. ರೋಡ್ ಹೆಂಗಿದೆ. ನಮ್ಮದು ತಾರ್ ರಾಕ್ಸ್ ಗಾಡಿ ಇತ್ತು, ಅದು ತಂದಿಲ್ಲ. ಸೊ ಬೆಟ್ಟ ಗುಡ್ಡಗಳಿಗೆ ಅದೇ ಒಂಥರ ಒಳ್ಳೆ ಒಂಥರ ರಾಜ ಇದ್ದಂಗೆ ಅದು ತಾರ್ ರಾಕ್ಸ್. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಪ್ಲೇಸು ರೀಚ್ ಆಗಿದ್ದೀವಿ. ಲಿಕ್ಕಿ ಒಳಗಡೆ ಹೋಗಿ ಎನ್ಕ್ವೈರಿಗೆ ಹೋಗಿದ್ದಾರೆ. ಜಸ್ಟ್ ರೀಚ್ ಆಗಿ ಕಾಯ್ತಾ ಇದ್ದೀನಿ. ರಿಸೆಪ್ಷನಲ್ಲಿ ವಿಚಾರಿಸ್ತಾ ಇದ್ದಾರೆ. ಸೊ ನಾನು ಕಾಯ್ತಾ ಇದ್ದೀನಿ. 2:30ಗೆ ಲಂಚ್ ಕ್ಲೋಸ್ ಅಂತ ಬೇರೆ ಹೇಳಿದ್ದಾರೆ. ಈಗ ಹೋಗಿದ ತಕ್ಷಣ ಫುಡ್ ಅಟ್ಯಾಕ್ ಮಾಡ್ತಾ ಇರೋದಷ್ಟೇ ನಮ್ಮ ಕೆಲಸ. ಅದೇ ಅನ್ಸುತ್ತಲ್ಲ ಸೀತಾ ನದಿ. ಹಾಂ, ಥ್ಯಾಂಕ್ ಯು. ಊಟಕ್ಕೆ ಬಂದ್ವಿ. ಇದು ಎಗ್ ಕರಿ, ಇದು ರೈಸು ಮತ್ತು ಸ್ವಲ್ಪ ಚಪಾತಿ. ಟೇಸ್ಟ್ ಮಾಡಿ. ನಾನು ಪಲ್ಯ ಜೊತೆ ಟ್ರೈ ಮಾಡ್ತಾಯಿದ್ದೀನಿ. ಪಲ್ಯ, ಕಾಳು ಪಲ್ಯ ಜೊತೆ. ಕರಿ ಚೆನ್ನಾಗಿದೆ.
ಹೆಂಗಿದೆ ಬಾಬು ಪಾಯಸ? ಪಾಯಸ ಬಿಸಿ ಬಿಸಿ ಇದೆಯಾ? ಸೂಪರ್ ಆಗಿದೆ. ಹೌದಾ? ಡೆಸರ್ಟ್ ಏನು ಪಾಯಸ? ಖೀರ್ ಪಾಯಸನಾ? ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಮಳೆ ಬೀಳ್ತಾ ಇರೋದಕ್ಕೂ ಇದಕ್ಕೂ ಸಖತ್ತಾಗಿ ಅನಿಸ್ತಾ ಇದೆಯಾ? ತುಂಬ ಆರಾಮಾಗಿದೆ. ಏನು ತಿನ್ನೋದು? ಬಿಸಿ ಇದೆ, ಕೈನಲ್ಲಿ ಹಿಡ್ಕೊಳ್ಳೋಕ್ಕೆ ಬಿಸಿ ಅನಿಸ್ತಾ ಇದೆ ನನಗೆ. ಚೆನ್ನಾಗಿದೆ. ಮಳೆಗೆ ನೀವು ಹೇಳ್ದಂಗೆ ಬಿಸಿ ಬಿಸಿ ಊಟ ಮತ್ತು ಫುಲ್ ಬಿಸಿ ಇತ್ತು. ಊಟ ಎಲ್ಲ ಬಿಟ್ಟಿದೆ. ಸೊ ನಾವು ವುಡನ್ ಕಾಟೇಜ್ ಬುಕ್ ಮಾಡಿದ್ದೀವಿ. ಸೊ ಇದು ನಮ್ಮ ರೂಮು. ಸೊ ಇಲ್ಲಿ ಎಂಟ್ರ್ ಆದರೆ ಒಂದು ಆಲ್ಮೋಸ್ಟ್ ಕಿಂಗ್ ಸೈಜ್ ಇದೆ ಬೆಡ್ಡು. ಕಂಫರ್ಟಬಲಾಗಿ ಮಲ್ಕೋಬೋದು. ಬಟ್ ಇಲ್ಲಿ ಪವರ್ ಇರಲ್ಲ ಯೂಶಲಿ ಮಳೆ ಟೈಮಲ್ಲಿ. ಹಾಗಾಗಿ ಜನ್ರೇಟರ್ ಆನ್ ಮಾಡಿದ್ರು ಇವಾಗ ಹೋಗ್ಬಿಟ್ಟವರು. ಸೊ ಈ ಥರ ಒಂದು ಸಿಂಗಲ್ ಕಾಟ್ ಒಂದು ಕೊಟ್ಟಿದ್ದಾರೆ. ಈ ಕಡೆ ಡಬಲ್ ಕಾಟು, ಟವಲ್ಸ್ ಎಲ್ಲ ಇದೆ. ಈಗ 3:15 ವಾಕಿಂಗ್ ಬೇಕಾದ್ರೆ ಮಾಡಿಸ್ತೀವಿ ಕರ್ಕೊಂಡೋಗಿ ಅಂತಂದರು. ಆ್ಯಕ್ಚುಲಿ ಈಗ ಜಸ್ಟ್ ಚೆಕಿನ್ ಆದ್ವಿ, ಚೆನ್ನಾಗಿ ಊಟ ಮಾಡಿದ್ದೀವಿ. ಸೊ ಇದು ಸ್ಟಾರ್ ಹೋಟ್ಲು ವೈಬೇ ಒಂಥರ, ಕಾಡಲ್ಲಿ ವುಡನ್ ಕಾಟೇಜ್ ವೈಬೇ ಒಂಥರ. ಸೊ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೋಬೋದು. ಸರ್ಕಾರಿ ವೈಬ್ಸ್ ಇದು. ಹಾಂ. ಸೊ ಕಾಡಲ್ಲಿ ಸ್ವಲ್ಪ ಪವರ್ ಪ್ರಾಬ್ಲಮ್ ಇದೆ. ಲಾಸ್ಟ್ ಟೈಮ್ ಒಂದು ಇದೇ ಥರ ಒಂದು ಕಡೆ ಹೋಗಿದ್ದಾಗ ಇದೇ ಥರ ಸ್ವಲ್ಪ ಪವರ್ ಇಲ್ದಿರೋ ಟೈಮಲ್ಲಿ ಅವ್ರು ಮ್ಯಾನೇಜ್ ಮಾಡಿ ಹಾಕಿದ್ರು. ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಸೋಲಾರ್ ಇತ್ತು. ಓಕೆ. ಸೋಲಾರ್ ಪವರ್ ಇವತ್ತು ಇರುತ್ತೆ. ಹಾಂ. ಬಟ್ 2 ಡೇಸಿಂದ ಮುಂಚೆ ಮಳೆ ಬೀಳ್ತಾ ಇರೋದ್ರಿಂದ ಇದು ಆಗಿದೆ, ಖಾಲಿ ಆಗ್ಬಿಟ್ರು. ಏನಿದು? ಎಲ್ಲ ಐಟ್ನರಿ ಅಂತ ಇದೆ ಅಷ್ಟೇ. ಕಾಫಿ ರೆಡಿ ಇದೆ ಅಂತ ಹೇಳ್ಬಿಟ್ಟು ಬಂದು ಡೋರ್ ನಾಕ್ ಮಾಡಿದ್ರು. ನಾವು ಮಲ್ಕೊಂಡ್ಬಿಟ್ಟಿದ್ವಿ, ಕಣ್ಣೆಲ್ಲ ನೋಡಿದ್ವಿ. ಸೊ ಬಂದು ಜಸ್ಟ್ ರೆಸ್ಟ್ ಮಾಡ್ತಾ ಇದ್ವಿ. ಸೊ ತುಂಬ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಈಗ ಒಳ್ಳೆ ಕಾಫಿ ಕುಡಿಬೇಕು. ಸಖತ್ ಮಳೆ ನೋಡಿ. ಹೊರಗಡೆ ಇನ್ನೂ ಜಾಸ್ತಿ ಬರ್ತಾ ಇದೆ ಮಳೆ. ಚೆನ್ನಾಗಿದೆ ಒಂಥರ ಪ್ಲೇಸ್ ಇದು. ನಂಗೆ ತುಂಬ ಇಷ್ಟ ಈ ಥರ ಇಲ್ಲಿ ಇಂಥ ಜಾಗಗಳಲ್ಲಿ ಇರೋಕ್ಕೆ. ಹೋಗೋಣ ಫಸ್ಟು ಕಾಫಿ ಕುಡಿಯೋಣ. ತುಂಬ ಮಳೆ ಇದೆ. ಬಿಸಿ ಬಿಸಿ ಕಾಫಿ ಕುಡಿದು ದೆನ್ ವಿಲ್ ಕಮ್ ಬ್ಯಾಕ್.